ನಾನು ವಿಶ್ವ ಇತಿಹಾಸದಲ್ಲೇ ಅತ್ಯಂತ ದುಃಖಭರಿತ ಮತ್ತು ಪಾಠಪೂರಿತ ಘಟನೆಗಳಲ್ಲೊಂದು ಟೈಟಾನಿಕ್ ಹಡಗಿನ ದುರಂತ. 1912ರ ಏಪ್ರಿಲ್ 10ರಂದು ಇಂಗ್ಲೆಂಡಿನ ಸೌತ್ ಹ್ಯಾಂಪ್ಟನ್ ನಗರದಿಂದ ಅಮೆರಿಕದ ನ್ಯೂಯಾರ್ಕ್ ಸಿಟಿ ಕಡೆಗೆ ಹೊರಟ ಅದ್ಭುತ ಸಮುದ್ರ ಹಡಗು RMS ಟೈಟಾನಿಕ್. ಆ ಕಾಲದಲ್ಲಿ ಇದು ಜಗತ್ತಿನ ಅತಿದೊಡ್ಡ ಮತ್ತು ಅತಿ ವೈಭವಶಾಲಿ ಹಡಗು ಆಗಿತ್ತು. ಇದನ್ನು ವೈಟ್ ಸ್ಟಾರ್ ಲೈನ್ ಸಂಸ್ಥೆ ನಿರ್ಮಿಸಿತು. ಈ ಹಡಗು ಸುಮಾರು 882 ಅಡಿ ಉದ್ದವಾಗಿದ್ದು ಅದರಲ್ಲಿ ಐಷಾರಾಮಿ ಕೊಠಡಿಗಳು, ಭವ್ಯವಾದ ಊಟದ ಸಭಾಂಗಣಗಳು, ಈಜುಕೊಳ, ಜಿಮ್ನಾಸಿಯಂ ಹಾಗೂ ಸಂಗೀತ ವೇದಿಕೆಗಳು ಇದ್ದವು. ಜನರು ಇದನ್ನು ಮುಳುಗದ ಹಡಗು ಎಂದು ಕರೆಯುತ್ತಿದ್ದರು. ತಂತ್ರಜ್ಞಾನದಲ್ಲಿ ಆ ಕಾಲದ ಶ್ರೇಷ್ಠತೆಯನ್ನು ತೋರಿಸುವ ಪ್ರತೀಕವೇ ಟೈಟಾನಿಕ್ ಆಗಿತ್ತು. 1912ರ ಏಪ್ರಿಲ್ 14ರ ರಾತ್ರಿ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಹಡಗು ಸಾಗುತ್ತಿದ್ದಾಗ ಒಂದು ದೊಡ್ಡ ಹಿಮಪರ್ವತ ಅಥವಾ ಐಸ್ಬರ್ಗ್ ಕಣ್ಣಿಗೆ ಬಿತ್ತು. ಆದರೆ ಅದನ್ನು ತಪ್ಪಿಸಲು ಸಾಕಷ್ಟು ಸಮಯ ಇರಲಿಲ್ಲ. ಹಡಗು ಹಿಮಪರ್ವತಕ್ಕೆ ಡಿಕ್ಕಿ ಹೊಡೆದಿತು. ಹೊರಗೆ ನೋಡಲು ಸಣ್ಣ ಅಪಘಾತದಂತೆ ಕಾಣಿಸಿಕೊಂಡರೂ ಹಡಗಿನ ಒಳಭಾಗದಲ್ಲಿ ದೊಡ್ಡ ಚಿರುಕು ಉಂಟಾಯಿತು. ಏಪ್ರಿಲ್ 15ರ ಬೆಳಿಗ್ಗೆ 2:20ಕ್ಕೆ ಟೈಟಾನಿಕ್ ಸಂಪೂರ್ಣವಾಗಿ ಸಮುದ್ರದ ಅಡಿಗೆ ಮುಳುಗಿತು. ಸುಮಾರು 1500ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡರು. ಈ ಘಟನೆ ಮಾನವ ಇತಿಹಾಸದಲ್ಲೇ ದೊಡ್ಡ ಸಮುದ್ರ ದುರಂತಗಳಲ್ಲಿ ಒಂದಾಗಿ ಉಳಿಯಿತು. ಈ ಹಡಗಿನ ನಾಯಕ ಕ್ಯಾಪ್ಟನ್ ಎಡ್ವರ್ಡ್ ಸ್ಮಿತ್ ಅವರು ಅನೇಕ ವರ್ಷಗಳ ಅನುಭವ ಹೊಂದಿದ್ದರೂ ಈ ದುರ್ಘಟನೆ ಅವರ ಕೊನೆಯ ಸಮುದ್ರಯಾನವಾಯಿತು. ಟೈಟಾನಿಕ್ ಹಡಗಿನ ಅವಶೇಷಗಳನ್ನು 1985ರಲ್ಲಿ ಸಮುದ್ರ ವಿಜ್ಞಾನಿ ರಾಬರ್ಟ್ ಬ್ಯಾಲರ್ಡ್ ಅವರ ತಂಡ ಕಂಡುಹಿಡಿದರು. ಸುಮಾರು 12,500 ಅಡಿ ಆಳದಲ್ಲಿ ಹಡಗು ಮಲಗಿರುವುದು ಕಂಡುಬಂದಿತು. ಈ ದುರಂತದ ಆಧಾರದಲ್ಲಿ 1997ರಲ್ಲಿ ಪ್ರಸಿದ್ಧ ನಿರ್ದೇಶಕ ಜೇಮ್ಸ್ ಕ್ಯಾಮೆರೋನ್ ಅವರು ಟೈಟಾನಿಕ್ ಎಂಬ ಚಿತ್ರವನ್ನು ನಿರ್ಮಿಸಿದರು. ಈ ಚಿತ್ರದಲ್ಲಿ ಜಾಕ್ ಮತ್ತು ರೋಸ್ ಎಂಬ ಪಾತ್ರಗಳ ಮೂಲಕ ಪ್ರೇಮ ಕಥೆಯನ್ನು ತೋರಿಸಲಾಗಿದೆ. ಈ ಸಿನಿಮಾ ವಿಶ್ವದಾದ್ಯಂತ ಭಾರಿ ಯಶಸ್ಸು ಗಳಿಸಿತು ಮತ್ತು ಹಲವಾರು ಪ್ರಶಸ್ತಿಗಳನ್ನು ಪಡೆಯಿತು. ಸ್ನೇಹಿತರೆ, ಮತ್ತೊಂದು